ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಬನ್ನಿ, ನಮ್ಮ ಕಾಮರ್ಸು, ಸೈನ್ಸ್, ಆರ್ಟ್ಸ್ ಎಲ್ಲ ವಿದ್ಯಾರ್ಥಿಗಳಿಗೂ ಇಂಗ್ಲೀಷ್ ನಿಮ್ಮ ಯೂನಿಟ್ ಟೆಸ್ಟ್ 2ಗಾಗೂ ಹಾಗೂ ಪ್ರಿಪೇಟ್ರಿ ಹಾಗೂ ಆ್ಯನ್ಯುವಲ್ ಎಕ್ಸಾಮಿಗೆ ಒಂದು ಇಂಪಾರ್ಟೆಂಟ್ ಕ್ವಶನ್ಸನ್ನು ತೆಗೆದುಕೊಂಡು ಬಂದಿದ್ದೇನೆ. 2 ಮಾರ್ಕ್ ಹಾಗೂ 3 ಮಾರ್ಕಿಗೆ ಕೇಳುವಂಥ ಈ ಒಂದು ಪ್ರಶ್ನೆ ಆಗಿರುತ್ತೆ. 100% ನಿಮ್ಮ ಒಂದು ಕ್ವಶನ್ ಪೇಪರಲ್ಲಿ ಈ ಒಂದು ಪ್ರಶ್ನೆ ಇರುತ್ತೆ. ಫ್ರೆಡ್ರಿಕ್ ಡೌಗ್ಲಾಸು ಒಂದು ಸ್ಲೇವ್ ಅವುಗಳು ಸ್ಲೇವ್ಸಿನ ಬಗ್ಗೆ ಪಾಠ ಆಗಿರುತ್ತೆ. ಸ್ಪೆಷಲಿ ಫ್ರೆಡ್ರಿಕ್ ಡೌಗ್ಲಾಸ್ ಕೂಡ ಒಬ್ಬ ಸ್ಲೇವ್ ಆಗಿ ಹುಟ್ಟಿರ್ತಾನೆ. ಫ್ರೆಡ್ರಿಕ್ ಡೌಗ್ಲಾಸು ಸ್ಲೇವರಿಯಿಂದ ಓಡೋಗ್ತಾನೆ. ಈಗ ನಾವು ಆ ಪಾಠದಿಂದ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡು ಬಂದಿದ್ದೇನೆ. ಏನು ಅಂದರೆ, ಹೂ ವಾಸ್ ಮಿಸ್ಟರ್ ಪ್ಲಮ್ಮರ್ ಅಂತ. ಈ ಮಿಸ್ಟರ್ ಪ್ಲಮ್ಮರ್ ಅಂದರೆ ಯಾರು ಅಂತ ತಮಗೆ ಎಕ್ಸಾಮಲ್ಲಿ ಕೇಳ್ತಾರೆ. 2 ಮಾರ್ಕ್ಸಿಗೂ ಹಾಗೂ 3 ಮಾರ್ಕ್ಸಿಗೆ ಬರುವಂತಹ ಪ್ರಶ್ನೆ. ಬಹಳ ಈಸಿ. ನಾನಿಲ್ಲಿ ಆನ್ಸರನ್ನು 3 ಪ್ಯಾರಾಗ್ರಾಫ್ ಮಾಡಿದ್ದೀನಿ, 3 ಲೈನಿಂದು. ಯಾಕೆ ಗೊತ್ತಾ, ನೀವು ಕಲೀಲಿ ಅಂತ. ಒಂದೇ ಸಲ 3 ಪ್ಯಾರಾಗ್ರಾಫು ನಿಮಗೆ ದೊಡ್ಡ ಕಂಡಂಗೆ ಆಗುತ್ತೆ. ಜಾಸ್ತಿ ಇಲ್ಲ, 6 ಲೈನ್ ಆನ್ಸರು. ಬಹಳ ಈಸಿಯಾಗಿದೆ. ಬನ್ನಿ ಹೇಗೆ ಕಲಿಬೇಕು ಅಂತ. ಹೂ ವಾಸ್ ಮಿಸ್ಟರ್ ಪ್ಲಮ್ಮರ್. ಮಿಸ್ಟರ್ ಪ್ಲಂಬರ್ ವಾಸ್ ಆ್ಯನ್ ಓವರ್ ಸೀರ್ ಅಂತ ಹೇಳಿದರೆ ಎಲ್ಲದನ್ನು ನೋಡಿಕೊಳ್ಳುವವನು. ಏನು? ಹೂ ಸೂಪರ್ವೈಸ್ಡ್ ದಿ ಫಾರ್ಮ್ಸ್. ಸೂಪರ್ವೈಸ್ಡ್ ಅಂದ್ರೇನು? ಎಲ್ಲದನ್ನು ಕೂಡ ಸೂಪರ್ವೈಸ್ ಮಾಡುವವನು, ಆಯಿತಾ. ದಿ ಫಾರ್ಮ್ಸ್, ಗದ್ದೆಗಳನ್ನು, ಹಾಗೂ ಸ್ಲೇವ್ಸ್ ಆಫ್ ಹಿಸ್ ವೈಟ್ ಮಾಸ್ಟರ್ ಕ್ಯಾಪ್ಟನ್ ಆ್ಯಂಥೋನಿ. ಹಾಗೂ ಸ್ಲೇವ್ಸ್ಗಳನ್ನು, ಜೀತದಾಳುಗಳನ್ನು ಕೂಡ ಇವನೇ ನೋಡ್ಕೊಳ್ತಾ ಇರ್ತಾನೆ. ಹಾಗಂತ ತಕ್ಷಣ ಮಿಸ್ಟರ್ ಪ್ಲಮ್ಮರ್ ಒಬ್ಬ ವೈಟ್ ಮ್ಯಾನ? ನೋನೋ, ಮಿಸ್ಟರ್ ಪ್ಲಮ್ಮರ್ ಕೂಡ ಇವನು ಕೂಡ ಒಬ್ಬ ಸ್ಲೇವ್ ಆಗೇ ಅಲ್ಲಿ ಇರುತ್ತಾನೆ. ಆದರೆ ಗಟ್ಟಿ ಮುಸ್ತಾಗಿರ್ತಾನೆ, ಮಸ್ಕ್ಯುಲರ್ ಬಿಲ್ಡ್ ಬಾಡಿ ಇರುತ್ತೆ. ಹಾಗಾಗಿ ಇವನಿಗೆ ಆ ಒಂದು ಕೆಲಸವನ್ನು ನಿರ್ವಹಿಸಿರ್ತಾರೆ. ಕೆಲಸವನ್ನು ಏನೆಂದರೆ ಕೊಟ್ಟಿರ್ತಾರೆ. ಯಾವ ಕೆಲಸವನ್ನು ಕೊಟ್ಟಿರ್ತಾರೆ? ಸ್ಲೇವ್ಸ್ ಆಫ್ ಹಿಸ್ ವೈಟ್ ಮಾಸ್ಟರ್ ಕ್ಯಾಪ್ಟನ್ ಆ್ಯಂಥೋನಿ. ಎಕ್ಸಾಮಲ್ಲಿ ನಿಮಗೆ MCQಸಲ್ಲಿ ಏನಿದು ಮಿಸ್ಟರ್ ಪ್ಲಂಬರ್ ಹಿ ವಾಸ್ ವರ್ಕಿಂಗ್ ಅಂಡರ್ ಡ್ಯಾಶ್ ಅಂತ ಕೇಳಿದರೆ ಕ್ಯಾಪ್ಟನ್ ಆ್ಯಂಥೋನಿ ಅಂತ ನೆನ್ಪಿಟ್ಕೊಳ್ಳಿ. ಮಾಸ್ಟರ್ ಕ್ಯಾಪ್ಟನ್ ಆ್ಯಂಥೋನಿ ಅಂತ, ಕ್ಯಾಪ್ಟನ್ ಆ್ಯಂಥೋನಿ ಅಂತ ಆ ವೈಟ್ ಮಾಸ್ಟರಿನ ಹೆಸರು. ಅವನ ಅಂಡರ್ನಲ್ಲಿ ಮಿಸ್ಟರ್ ಪ್ಲಂಬರ್ ವರ್ಕ್ ಮಾಡ್ತಾ ಇರ್ತಾನೆ. ಹಿ ವಾಸ್ ಮಿಸರಬಲ್ ಡಂಕ್ಯಾರ್ಡ್ ಅಂತ ಹೇಳಿದರೆ ಸರಿಯಾಗಿ ಕುಡಿತಾ ಇರ್ತಾನೆ. ನೋಡಿ, ಈ ಪಾಯಿಂಟ್ಸ್ಗಳನ್ನು ನೆನ್ಪಿಟ್ಕೋಬೇಕು. ಇಲ್ಲಿ ಸ್ವಲ್ಪ ಸ್ಪೆಲ್ಲಿಂಗು ಬಹಳ ಕಷ್ಟಪಟ್ಟು ಕಲಿಬೇಕಾಗತ್ತೆ. ಹಿ ವಾಸ್ ಮಿಸರಬಲ್ ಅಂದರೆ ಅಂತಿಂತ ಕುಡ್ಕ ಅಲ್ಲ ರೀ, ಸುಮ್ಮನೆ ಯಾತ್ಯತ್ ಕುಡಿಯೋದೆ ಅಂತ. ಪ್ರೊಫೇನ್ ಅಸ್ವೇರರ್ ಅಂತ ಹೇಳಿದರೆ ಸುಳ್ಳುಗಾರ. ಸುಳ್ಳು ಅಂದರೆ ಸುಳ್ಳುಗಾರ. ಆ್ಯಂಡ್ ಎ ಸೇವೇಜ್ ಮಾನ್ಸ್ಟರ್, ದೊಡ್ಡ ರಾಕ್ಷಸ ಇದ್ದ ಹಾಗೆ. ಹೂ ಹಿಮ್ಸೆಲ್ಫ್ ಹ್ಯಾಸ್ ಎ ಕ್ರೂಯಲ್ ಸೇವ್ ಹೋಲ್ಡರ್. ನೋಡಿ, ಇಲ್ಲೇ ಇದೆ, ಅವನು ಕೂಡ ಒಬ್ಬ ಸ್ಲೇವ್ ಹೋಲ್ಡರ್ ಆಗಿದ್ದ ಅಂತ. ಕ್ಲಿಯರ್ ಅಲ್ಲವಿ ಮೈ ಡಿಯರ್? ಇಲ್ಲಿಗೆ 2 ಪ್ಯಾಸೇಜು ಕಂಪ್ಲೀಟ್ ಆಯಿತು. 3ನೇ ಪ್ಯಾಸೇಜ್ ಏನೂ ಇಲ್ಲ. ಹಿ ವೆಂಟ್ ಅರೌಂಡ್ ವಿತ್ ನಾಟ್ ಓನ್ಲಿ ವಿತ್ ದ ಕೌ ಸ್ಕಿನ್. ಎಲ್ಲಿ ಓಡಾಡಿದರೂ ಕೂಡ ದೇಹದ ಮೇಲೆ ಒಂದು ಕೌ ಸ್ಕಿನ್ನನ್ನು ಹಾಕ್ಕೊಳ್ತಾ ಇದ್ದ. ಜೊತೆಗೆ ಆ್ಯಂಡ್ ಆಲ್ಸೋ ಎ ಹೆವಿ ಕಡ್ಜಲ್. ಜೊತೆಗೆ ಅವನ ಕೈಯಲ್ಲಿ ಯಾವತ್ತೂ ಕೂಡ ಒಂದು ಹೆವಿ ಅಂದರೆ ಭಾಳ ವಜಿಯಾಗಿ ಇರುವಂತಹ ಕಡ್ಜಲ್ ಅಂತ ಹೇಳಿದರೆ ಚಾಟಿ ಬಿಲ್ಲು ಅಂತ ಹೇಳ್ತಿರುವ ದಪ್ಪೊಂದು ಜಾತ್ರೆಗಳಲ್ಲಿ ಮೈ ಮೇಲೆ ಹೊಡ್ಕೊತಾರಲ್ವ, ಅಂಥದ್ದನ್ನು ಯಾವತ್ತೂ ಕೂಡ ತನ್ನ ಕೈಯಲ್ಲಿ ಹಿಡ್ಕೊತಾ ಇದ್ದ. ಏನಕ್ಕೆ? ಟು ಕಟ್ ಆ್ಯಂಡ್ ಸ್ಲ್ಯಾಶ್ಡ್ ವುಮೆನ್ಸ್ ಹೆಡ್ ಹಾರಿಬಲಿ. ಎಂಥ ದೊಡ್ಡ ಇವನು ಏನಂತಿರೋದ ನೀಚ ವ್ಯಕ್ತಿ ಅಂತ ಹೇಳಿದರೆ, ಆಯಿತಾ, ಹೆಣ್ಣು ಮಕ್ಕಳ ತಲೆಗಳನ್ನೇ ಕತ್ತರಿಸಿ ಒಗಿತಾ ಇದ್ದ. ಯಾವ ಹೆಣ್ಣು ಮಕ್ಕಳು ಅಂತ ಹೇಳಿದರೆ ಅಲ್ಲಿ ಇದ್ದಂತಹ ಸ್ಲೇವ್ಸ್, ಆಯಿತಾ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ಹೋಪ್ ಈ ಆನ್ಸರನ್ನು ತಾವು ಕಲಿತೀರಾ. ಇದರಲ್ಲಿ ನನಗೆ ಹೇಳಿದೆ ನಿಮಗೆ ಏನು ಅಂತ ಹೇಳಿದರೆ MCQsಗಳು ಕೂಡ ಈ ಒಂದು ಪ್ರಶ್ನೆಯಲ್ಲಿ ಕೇಳುವಂಥದ್ದು. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್. ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು.